ಉತ್ತರ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದೀನಿ ಸ್ವಾಮೀಜಿ. ನನ್ನ ಹಳ್ಳಿಯಲ್ಲಿ ನಾನು ಕಣ್ಣಾರೆ ಕಂಡಂಥದ್ದು ಟೀ ಅಂಗಡಿಗಳಲ್ಲಿ ದಲಿತರಿಗೆ ಪ್ರವೇಶ ಇರಲಿಲ್ಲ, ಕ್ಷೌರ ಮಾಡೋದಿಲ್ಲ ಅವ್ರದ್ದು, ಸಾರ್ವಜನಿಕ ಬಾವಿಯ ಹತ್ರ ಅವರಿಗೆ ಪ್ರವೇಶ ಇಲ್ಲ, ಮುಟ್ಟ ಹಂಗಿಲ್ಲ. ಇಷ್ಟೊಂದು ಅಸ್ಪೃಶ್ಯತೆ, ಜಾತಿ ಭೇದ ಇರುವಂಥ ಸಂದರ್ಭದಲ್ಲಿ ಅದೆಲ್ಲದಕ್ಕೂ ಮೂಲ ಕಾರಣವಾಗಿರುವ ಸನಾತನದ ಸರ್ವನಾಶ ಆಗಬೇಕು ಅಂತ ಅವ್ರು ಮಾತಾಡ್ತಾರೆ. ಏನು ತಪ್ಪಿದೆ? ಸನಾತನ ಅಂತಂದರೆ ಮೊದಲನೇದಾಗಿ ಏನು ಅಂತಲೇ ಬಹಳ ಜನರಿಗೆ ಗೊತ್ತಿಲ್ಲ. ಸನಾತನ ಧರ್ಮ ಅಂದರೆ ಉಪನಿಷತ್ತುಗಳಲ್ಲಿರ್ತಕ್ಕಂಥ ತತ್ವ ಮಾತ್ರ. ಓಕೆ. ಆ ಉಪನಿಷತ್ತುಗಳಲ್ಲಿರ್ತಕ್ಕಂಥ ತತ್ವವನ್ನು ಸುಲಭವಾಗಿ ನೆನಪಲ್ಲಿಟ್ಕೊಳ್ಳೋದಕ್ಕೆ ವ್ಯಾಸ ಮಹರ್ಷಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು. ಉಪನಿಷತ್ನಲ್ಲಿರ್ತಕ್ಕಂಥ ತತ್ವಗಳನ್ನು ಸ್ವಲ್ಪ ವಿಸ್ತೃತಗೊಳಿಸಿ ಕೃಷ್ಣ ಭಗವದ್ಗೀತೆಯನ್ನು ಕೊಟ್ಟ. ಸನಾತನ ಧರ್ಮ ಅಂದರೆ ಕೇವಲ ಈ 3 ಮಾತ್ರ. ಓಕೆ. ಅಥವಾ ಈ 3ರಿಂದ ಬೆಳೆದು ಬಂದ ವಿಶ್ಲೇಷಣೆಗಳು, ಈ 3ಅನ್ನು ಆಧಾರವಾಗಿಟ್ಕೊಂಡು ಬೆಳೆದು ಬಂದ ವಿಶ್ಲೇಷಣೆಗಳು. ಯಾವುದರ ಬಗ್ಗೆ ವಿಶ್ಲೇಷಣೆಗಳು? ಜೀವ, ಜಗತ್ತು, ಈಶ್ವರ. ಜೀವಿ ಯಾರು? ಈ ಜಗತ್ತು ಹೇಗಿದೆ? ಈಶ್ವರ ಅಂದರೆ ಯಾರು? ಈ 3ರ ವಿಶ್ಲೇಷಣೆಗಳು ಉಪನಿಷತ್, ಗೀತೆ ಮತ್ತು ಬ್ರಹ್ಮಸೂತ್ರಗಳ ಆಧಾರದ ಮೇಲೆ ಬಂದಂಥ ವಿಶ್ಲೇಷಣೆಗಳು. ಇಷ್ಟು ಮಾತ್ರ ಸನಾತನ ಧರ್ಮ. ಅದರಲ್ಲೂ ಮೂಲಭೂತವಾಗಿ ಉಪನಿಷತ್. ಇಡೀ ಉಪನಿಷತ್ತಿನಲ್ಲಿ ಅಸ್ಪೃಶ್ಯತೆ ಒಂದೇ ಒಂದು ಕಡೆ ಬಂದಿದ್ದರೆ ಅಸ್ಪೃಶ್ಯತೆಗೆ ಸನಾತನ ಧರ್ಮ ಕಾರಣ. ಉಪನಿಷತ್ನಲ್ಲಿ ಒಂದು ಕಡೆಯೂ ಬಂದಿಲ್ಲ ಅಂತಂದರೆ ಸನಾತನ ಧರ್ಮಕ್ಕೂ ಅಸ್ಪೃಶ್ಯತೆಗೂ ಕಾರಣ ಹೇಳೋದ್ರಲ್ಲಿ ಏನರ್ಥ ಇದೆ? ಯಾವ ಕಾರಣಕ್ಕೋ ಎಷ್ಟೋ ಬಂದಿದೆ. ಇವಾಗ ವಿಧವೆಯರನ್ನು ಕುರೂಪಗೊಳಿಸಬೇಕು ಅಂತ ಒಂದು ಕಾಲದಲ್ಲಿ ಬಂತು. ಸನಾತನ ಧರ್ಮ ಕಾರಣವಾ? ಒಬ್ಬನಿಗೆ 2-3 ಜನ ಹೆಂಡತಿರಬಹುದು ಅಂತ ಬಂತು. ಸನಾತನ ಧರ್ಮ ಕಾರಣವಾ? ಒಬ್ಬಳೇ ಹುಡುಗಿಗೆ 4-6 ಜನ ಗಂಡಂದ್ರಿರುವಂಥ ಸನ್ನಿವೇಶಗಳು ಬಂದವು. ಸನಾತನ ಧರ್ಮ ಹೇಳಿದೆಯಾ? ಸಮಾಜ ಕಾಲಕ್ಕೆ ತನ್ನನ್ನು ಉಳಿಸಿಕೊಳ್ಳುವುದಕ್ಕೆ ತಾನೇ ಏನೇನೋ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುತ್ತೆ. ಇದು ಸಂಪೂರ್ಣವಾಗಿ ಸಮಾಜವನ್ನು ಉಳಿಸುವುದಕ್ಕೆ ಅದರ ಜವಾಬ್ದಾರಿ ಹೊತ್ತಂಥವರು ಸಮಾಜಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಏನೇನೋ ಮಾಡಿದ್ದಾರೆ. ಗುರುಕುಲ ಪದ್ಧತಿ ಅಂತಿತ್ತು, ಇವತ್ತಿಲ್ಲ ಅದು. ಯಾಕೆ? ಇವತ್ತು ನಡೆಯಲ್ಲ. ಸಮಾಜ ಉಳಿಬೇಕು. ಒಂದು ವರ್ಣದವರು ಇನ್ನೊಂದು ವರ್ಣದವರು ಮನೆಯಲ್ಲಿ ಊಟ ಮಾಡ್ತಿರ್ಲಿಲ್ಲ. ಅರ್ಬನೈಸೇಷನ್ ಆಯಿತು. ಎಲ್ಲ ವರ್ಣದವರು ಕೂಡ ನಗರಗಳಿಗೆ ಹೋಗಲೇಬೇಕು. ನಗರದಲ್ಲಿ ಸಂಬಂಧಿಕರು ಇರಲ್ಲ, ಒಂದು ಕಡೆ ಊಟ ಮಾಡಬೇಕು. ಒಂದು ಹೋಟೆಲ್ ನಿರ್ಮಾಣ ಆಯಿತು. ಮಹಾಮಡಿವಂತರು ಅಂತ ಅನಿಸ್ಕೊಂಡವರು ಇವತ್ತು ಹೋಟೆಲ್ನಲ್ಲಿ ಊಟ ಮಾಡ್ತಾರೆ. ಇಲ್ಲ ಅಂತಂದರೆ ಬದುಕೋದು ಹೇಗೆ? ಮೊದಲು ಬದುಕಬೇಕಲ್ಲ. ನಾವು ಬದುಕಿದ ಮೇಲೆ ಆಮೇಲೆಲ್ಲ ನಿಯಮಗಳು, ಆಮೇಲೆಲ್ಲ ಸಮಾಜಗಳು, ಆಮೇಲೆಲ್ಲ ಸಮಾನತೆಗಳು. ಮೊದಲು ಬದುಕೋಣ. ನಗರಕ್ಕೆ ಬಂದಂತಹ ಹಳ್ಳಿಗಳ ಸಾವಿರಾರು ಜನರು ಅವರಿಗೆ ಊಟಕ್ಕೆ ಬೇರೆ ವ್ಯವಸ್ಥೆಯೇ ಇಲ್ಲದೆ ಇದ್ದಾಗ ಇಷ್ಟು ದಿವಸ ಏನಾರು ಮಾಡ್ತಿರ್ಲಿಲ್ವೋ ಅದನ್ನು ಇವತ್ತು ಮಾಡ್ತಾ ಇದ್ದಾರೆ. ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ದಾರೆ. ವ್ಯವಸ್ಥೆ ಇದ್ರೆ ಆ ಮಡಿವಂತಿಕೆ ಫಾಲೋ ಆಗಬೇಕು ಅನ್ನುವ ಅಭಿಪ್ರಾಯ ತಮ್ಮದು? ಹಾಗಲ್ಲ. ಒಬ್ಬರು ಮನೆ ಆಗೋದೇ ಇಲ್ಲ ಅದು. ಓಕೆ. ಆಗೋದು ಯಾಕೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ನಮ್ಮ ಜನವೇ ಅಂತ ಇಟ್ಕೊಳ್ಳೋಣ. ನಿಮ್ಮ ಮನೆಗೆ ಒಂದಿನ ಊಟಕ್ಕೆ ಬಂದಾಗ ನೀವು ಹಾಕ್ತೀರಿ, 2ನೇ ದಿನ ಎಲ್ಲಿ ಹಾಕ್ತೀರಿ? 2ನೇ ದಿನ ನೀವು ಬರಬೇಡಿ ನಮ್ಮ ಮನೆಗೆ ಅಂತ ನೀವು ಅನ್ನಲ್ಲ. ಸ್ವಲ್ಪ ಅಸಡ್ಡೆ ಮಾಡಿದರೂ ನನಗೊಂದು ಆತ್ಮಗೌರವ ಇರುತ್ತಲ್ಲ, ನಾನು ಬೇರೆ ವ್ಯವಸ್ಥೆ ಹುಡುಕೊಳ್ತೀನಲ್ಲ. ಹೀಗಾಗಿ ನೆನ್ಪಿಟ್ಕೋಬೇಕು, ಯಾವುದೇ ಜೀವಂತ ಸಮಾಜ ಕಾಲಕ್ಕೆ ತನ್ನ ಉಳಿವಿಗಾಗಿ ಅಸ್ಪೃಶ್ಯತೆ ಯಾವುದೋ ಕಾಲದಲ್ಲಿ ನಿಮ್ಮ ಬಾಲ್ಯಾವಸ್ಥೆಯಲ್ಲಿ ಅಸ್ಪೃಶ್ಯತೆ ಏನಿತ್ತು ಆ ರೀತಿಯಲ್ಲಿ ಇವತ್ತು ಅಸ್ಪೃಶ್ಯತೆ ಇಲ್ಲ. ಬದಲಾವಣೆ. ಯಾಕೆಂದರೆ ಸಮಾಜ ಎಷ್ಟೋ ಬದಲಾವಣೆ ಆಗ್ತಾ ಇದೆ. ಅನಿವಾರ್ಯತೆ. ನಾನು ಕೂಡ ಅತ್ಯಂತ ಮಡಿವಂತ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದವನು. ನಾನು 1ನೇ ಕ್ಲಾಸ್ ಹುಡುಗ ಆಗಿದ್ದಾಗ 10 ಗಂಟೆಯಿಂದ 5 ಗಂಟೆವರೆಗೂ ಒಂದು ಬಟ್ಟೆ ಹಾಕ್ಕೊಂಡ್ರೆ ಅಲ್ಲಿ ನಮ್ಮ ಮೇಷ್ಟ್ರುಗಳನ್ನು ನಾನು ಮುಡ್ತೀನಿ ಅಂತ ಹೇಳಿ ಮನೆಗೆ ಬಂದ ಸಾಯಂಕಾಲ ಆ ಬಟ್ಟೆ ತೆಗೆದು ಆ ಕಡೆಗೆ ಇಟ್ಟು ಬೇರೆ ಬಟ್ಟೆ ಹಾಕ್ಕೊಂಡು ಮನೆ ಒಳಗಡೆ ಬರ್ತಿದ್ದೆ. ಆದರೆ 25ನೇ ವಯಸ್ಸಿಗೆ ಯಾವ ವ್ಯಕ್ತಿಯನ್ನು ಮುಟ್ಟಿದರೆ ನಾನು ಬಟ್ಟೆ ತೆಗೆದಿಡ್ತಿದ್ನೋ ನನ್ನ 25ನೇ ವಯಸ್ಸಿಗೆ ಅದೇ ವ್ಯಕ್ತಿಯನ್ನು ನಾನು ಅಡುಗೆವನ್ನಾಗಿ ಮಾಡಿಕೊಂಡೆ. ಯಾಕೆ ಮಾಡಿಕೊಂಡೆ? ನನಗೆ ವಿವೇಕ ಬೆಳೀತು. ಇವನು ನನ್ನ ಸೋದರ.
ಇದು ನನ್ನ ಸೋದರ. ನಮ್ಮ ಆಶ್ರಮಕ್ಕೆ ಒಬ್ಬ ಹುಡುಗ ಬಂದಿದ್ದ, ಈ ರವಿ ಚನ್ನಣ್ಣವರು ನಮ್ಮ ಆಶ್ರಮದಲ್ಲಿ ಬೆಳೆದ ಹುಡುಗ. ಹೌದು. ಆತ ಎಲ್ಲಿ ಉಪನ್ಯಾಸ ಕೊಟ್ಟು ನನ್ನ ಹೆಸರು ಹೇಳ್ತಾರೆ. ಬಹಳಷ್ಟು ವಿದ್ಯಾರ್ಥಿಗಳು ನನ್ನನ್ನು ನೋಡೋದಕ್ಕೆ ಬರ್ತಾರೆ. ನೀವು ರವಿಗೆ ಗೈಡೆನ್ಸ್ ಕೊಟ್ಟಾಗೇ ನಮಗೂ ಗೈಡ್ ಮಾಡಿ ಅಂತೆಲ್ಲ ಹೇಳ್ಕೊಂಡು ಬರ್ತಾರೆ. ಒಬ್ಬ ಹುಡುಗ ಬಂದ, ಬೆಳಗ್ಗೆ 8:30 ನಾನು ತಿಂಡಿ ತಿಂತಿದ್ದೆ. ಕೂತ್ಕೋಪ್ಪ ಬಾ ಕೂತ್ಕೋ ಅಂತ ಹೇಳಿದೆ. ಕೂತ್ಕೊಂಡು 2ನೇ ನಿಮಿಷಕ್ಕೋ 3ನೇ ನಿಮಿಷಕ್ಕೋ ಅವ್ನು ಹೇಳಿದ್ದು, ಸರ್ ನಾವು ಬಹಳ ಬಡವರು ಸರ್. ಪರಿಚಯ ಮಾಡ್ಕೊಂಡಿದ್ದೆ ಹಾಗೆ, ನಾವು ಬಹಳ ಬಡವರು ಸರ್. ನಾನು ಅದೇನು ಗಮನ ಕೊಡಲಿಲ್ಲ, ತಿಂತಾನೇ ಇದ್ದೆ. ಇನ್ನು 1 ನಿಮಿಷ ನಾನೇನು ಮಾತಾಡಲಿಲ್ವಲ್ಲ, 1 ನಿಮಿಷನೂ ಆಗಿಲ್ಲ, ಸರ್ ನಾವು ಎಸ್ಸಿಗಳು ಸರ್ ಅಂತಂದೆ. ಈಗ ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ನೋಡಪ್ಪ, ನೀನು ನನಗೆ ಬಡವನ ಹಾಗೂ ಕಾಣ್ತಿಲ್ಲ, ನೀನು ನನಗೆ SC ಆಗೂ ಕಾಣ್ತಿಲ್ಲ, ನೀನು ನನಗೆ ದೇವ್ರ ಥರ ಕಾಣ್ತಾ ಇದೆಯಾ. ನನಗೆ ನೀನು ಕಾಣ್ತಾ ಇರೋ ದೇವರು. ನೀನು ಅಂದಿಯಲ್ಲ ನಾನು SC ಅಂತ, ನೀನು ಅಂದಿಯಲ್ಲ ನಾನು ಬಡವ ಅಂತ. ನಾನು ಹೇಳಲ್ಲ ನೀನು ಯಾರು ಅಂತ, ನೀನು ದೇವರು. ಯಾಕೆ? ನನಗೀಗ ವಿವೇಕ ಬಂದಿದೆ, ಪ್ರಜ್ಞೆ ಬಂದಿದೆ. ಪ್ರಜ್ಞಾಹೀನರು ಮಾಡುವಂತಹದ್ದನ್ನು ಪ್ರಜ್ಞಾವಂತರು ಮಾಡಲ್ಲ. ನೆನಪಿಟ್ಕೊಳ್ಳಿ, ಎಲ್ಲಿಯೇ ಆಗಲಿ ಮನುಷ್ಯ ಹೀಗೆ ಯಾಕೆ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಒಂದು ಘಟನೆ ನಡೀತಾ ಇದ್ದರೆ ಆ ಘಟನೆಗೆ ಕಾರಣ ಪ್ರಜ್ಞಾಹೀನರು ಸುತ್ತ ಇದ್ದಾರೆ. ಪ್ರಜ್ಞಾಹೀನರು ಮಾಡೋದೊಂದು ಎಕ್ಸಾಂಪಲ್ ಯಾವುದಾದ್ರೂ ಸಮಾಜಕ್ಕೆ. ಎ ಟ್ರೀ ಇಸ್ ಟು ಬಿ ಜಡ್ಜ್ಡ್ ಬೈ ಇಟ್ಸ್ ಬೆಸ್ಟ್ ಫ್ರೂಟ್. ಯಾಕೆ? ಗಿವನ್ ದಿ ಐಡಿಯಲ್ ಕಂಡೀಷನ್ಸ್, ದಿ ಟ್ರೀ ಕ್ಯಾನ್ ಪ್ರೊಡ್ಯೂಸ್ several such ideal fruits. Given ideal conditions, the tree can produce thousands of such beautiful fruits. Ideal conditions create ಮಾಡಿದ್ರೆ. A tree is to be judged by its fruit. ಇದನ್ನು ನೀವು ಅಸ್ಪೃಶ್ಯರನ್ನ ಒಳಗೆ ಸೇರಿಸ್ತಿರ್ಲಿಲ್ಲ, ಇದೆಲ್ಲ ನಾವು ನೋಡಿದ್ದೀವಿ. ಈ ವಾದ ನಾನು ತುಂಬ ಕೇಳಿದ್ದೀನಿ. ಉಪನಿಷತ್ನಲ್ಲಿ ಎಲ್ಲೂ ಪ್ರಸ್ತಾಪ ಇಲ್ಲ, ಭಗವದ್ಗೀತೆಯಲ್ಲಿಲ್ಲ. ಅದೆಲ್ಲ ಥಿಯರಿ ಸ್ವಾಮೀಜಿ. ಪ್ರಾಕ್ಟಿಕಲ್ ಸಮಾಜ ಯಾರು ಹೊಣೆ? ಸನಾತನ ಧರ್ಮ ಹೊಣೆಯೋ? ನಿಜ ನೋಡಿ, ನಾನು ಆ ಊರಿನ ರಾಜ ಆಗಿದ್ರೆ, ಆ ಊರಿನ ಗ್ರಾಮ ಪಂಚಾಯತ್ ಧಾರ್ಮಿಕ ಆಚರಣೆಗಳು ಮೂಲಭೂತ ಸಮಸ್ಯೆ ಇದು. ಅಸ್ಪೃಶ್ಯತೆ ಧಾರ್ಮಿಕ ಆಚರಣೆ ಅಲ್ಲ. ಉಪನಿಷತ್ನಲ್ಲಿರ್ತಕ್ಕಂಥ ವಿಚಾರಗಳು ಮಾತ್ರ ಧಾರ್ಮಿಕ ಆಚರಣೆ. ಅನ್ಫಾರ್ಚುನೇಟ್ಲಿ ಬಹಳ ಜನ ಈ ದೇಶದಲ್ಲಿ, ವಿವೇಕಾನಂದ್ರ ಮಾತು ಹೇಳಲ್ಲ, ವಿವೇಕಾನಂದ್ರ ಮಾತು ನನ್ನ ಮಾತಲ್ಲ, ಫ್ರಮ್ ಬುದ್ಧ ಟು ರಾಮ್ ಮೋಹನ್ ರಾಯ್, ಬುದ್ಧರಿಂದ ಹಿಡಿದು ರಾಮ್ ಮೋಹನ್ ರಾಯ್ವರೆಗೆ ಈ ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ಸಮಾಜದ ದೋಷಗಳನ್ನು ಧಾರ್ಮಿಕ ದೋಷಗಳು ಅಂತ ತಪ್ಪಾಗಿ ಅರ್ಥೈಸಿ ಈ ಧರ್ಮವನ್ನೇ ಮೂಲೋತ್ಪಾಟನೆ ಮಾಡಲಿಲ್ಲ ಅಂದರೆ ಈ ಸಾಮಾಜಿಕ ದೋಷಗಳು ಹೋಗೋದಿಲ್ಲ ಅಂತ ಪ್ರಯತ್ನ ಪಟ್ಟರು. ಅದೃಷ್ಟವಶಾತ್ ತಮ್ಮ ಪ್ರಯತ್ನದಲ್ಲಿ ಸೋತರು. ವಿತ್ ಮೈ ಲಿಟಲ್ ನಾಲೆಡ್ಜ್ ಐ ಹ್ಯಾವ್ ಫೌಂಡ್ ಔಟ್ ರಿಲಿಜನ್ ಹ್ಯಾಸ್ ನೆವರ್ ಬೀನ್ ಅಟ್ ಫಾಲ್ಟ್. ದಿ ಫಾಲ್ಟ್ ಈಸ್ ಡ್ಯೂ ಟು ವಿ ಡಿಡ್ ನಾಟ್ ಕ್ಯಾರಿ ದಿ ರಿಲಿಜಿಯಸ್ ಟ್ರೂತ್ಸ್ ಟು ದೇರ್ ಲಾಜಿಕಲ್ ಕನ್ಕ್ಲೂಷನ್ಸ್. ಧರ್ಮ ಏನು ಹೇಳುತ್ತೆ? ಧರ್ಮ ಉಪನಿಷತ್ನಲ್ಲಿ ಏನು ಹೇಳುತ್ತೆ? ನೀನು ಆತ್ಮ, ಆತ್ಮಾನಂ ವಿದ್ಧಿ, ನಿನ್ನನ್ನು ಯಾರು ಅಂತ ತಿಳ್ಕೋ. ತ್ವಂ ಬ್ರಹ್ಮಾಸಿ ನ ಸಂಶಯ, ಇದು ಉಪನಿಷತ್ತಿನ ಪಲ್ಲವಿ. ನೀನು ಸ್ವಯಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳು. ಏ ತತ್ವ ಶ್ವೇತಕೇತು, ನೀನೇ ಬ್ರಹ್ಮವಾಗಿದೆಯಾ, ತತ್ವಮಸಿ. ಉಪನಿಷತ್ತಿನ ಇಡೀ 11 ಉಪನಿಷತ್ತುಗಳ ಮತ್ತು ಅದು ಪ್ರತಿಯೊಬ್ಬ ಮನುಷ್ಯನನ್ನು ಉದ್ದೇಶಿಸಿ ಹೇಳಿ. ಉಪನಿಷತ್ತುಗಳಲ್ಲಿ ಬ್ರಾಹ್ಮಣ, ಹಿಂದೂ, ಭಾರತೀಯ ಇದೆಲ್ಲ ಬರೋದಿಲ್ಲ. ಶೃಣ್ವಂತು ವಿಶ್ವೇ, ಶ್ವೇತಾಶ್ವತರ ಉಪನಿಷತ್ತು ಹೇಳೋದು. ಓ ವಿಶ್ವದ ಜನರೇ ಕೇಳಿ, ಅಮೃತಸ್ಯ ಪುತ್ರಾಹ, ನೀವೆಲ್ಲ ಅಮೃತ ಪುತ್ರರು. ಅಮೃತ ಪುತ್ರರು ಅಂದ್ರೆ ಮುಕ್ತ ಪುರುಷರು ಅಂತ. ಆಯೇ ಧಾಮಾನಿ ದಿವ್ಯಾನಿ ತಸ್ತುಹು, ಬೇರೆ ಬೇರೆ ಲೋಕಗಳಲ್ಲಿರ್ತಕ್ಕಂಥ ಜನರೇ ನೀವು ಕೂಡ ಕೇಳ್ಕೊಳ್ಳಿ. ಶ್ವೇತಾಶ್ವತರ ಉಪನಿಷತ್ತು ಹೇಳೋದು ಶೃಣ್ವಂತು ವಿಶ್ವೇ, ಓ ವಿಶ್ವದ ಜನರೇ ಕೇಳಿ. ಎಲ್ಲಿದೆ ಅಸ್ಪೃಶ್ಯತೆ? ಯಾರು ಹೇಳಿದ್ದಾರೆ? ಯಾವುದೋ ಕಾಲದಲ್ಲಿ ಏನಕ್ಕೆ, ನನಗನ್ಸಿದ ಮಟ್ಟಿಗೆ ನಮ್ಮ ಸಮಾಜದಲ್ಲಿ ಒಂದೇನಿದೆ ಅಂತಂದರೆ ಪಾವಿತ್ರ್ಯಕ್ಕೆ ಇನ್ನೆಲ್ಲದ ಬೆಲೆ. ಸೀತೆಯನ್ನು ಬೆಂಕಿಗೆ ಹಾರು ಅಂತ ರಾಮ ಹೇಳೋಕೆ ಹೆಸ್ಟೇಟ್ ಮಾಡಲ್ಲ. ಪಾವಿತ್ರ್ಯದ ಪ್ರಶ್ನೆ ಬಂದರೆ ಗರ್ಭಿಣಿಯಾದಂಥ ಹೆಂಡತಿಯನ್ನು ಬಿಟ್ಟುಬಿಡೋದಕ್ಕೆ ಯೋಚನೆ ಮಾಡಲ್ಲ. ಪಾವಿತ್ರ್ಯದ ಪ್ರಶ್ನೆ ಬಂದರೆ ಈ ಸಮಾಜದಲ್ಲಿ ಮೊದಲಿಂದಲೂ ಕೂಡ ಬಂದಿರತಕ್ಕಂಥದ್ದು ಪಾವಿತ್ರ್ಯ. ಪಾವಿತ್ರ್ಯಕ್ಕೋಸ್ಕರ ರಜಪೂತ ಸ್ತ್ರೀಯರು ಹಿಂಡುಗಳ ಗಟ್ಟಲೆ ಬೆಂಕಿಗೆ ಹಾರಿರೋದನ್ನು ನಾವು ನೋಡಿದ್ದೀವಿ. ಹೀಗೆ ಈ ಸಮಾಜಕ್ಕೆ ಕೆಲವೊಂಥರ ಹುಚ್ಚುಗಳು ಅಂತ ಅನ್ಬೇಕಾದ್ರೆ ಕರೆಯೋಣ ಅದನ್ನು. ಒಂದು ರೀತಿ ಹುಚ್ಚು. ಪುರುಷ ಕೆಲವು ವಿಷಯಗಳಲ್ಲಿ ಸತ್ಯನಿಷ್ಠೆ, ಭಕ್ತಿ, ಶ್ರದ್ಧೆ. ರಾಮಕೃಷ್ಣ ಪರಮಹಂಸರ ತಂದೆ ಕೋರ್ಟಲ್ಲಿ ಸುಳ್ಳು ಸಾಕ್ಷ್ಯ ಹೇಳೋದಿಲ್ಲ ಅಂತ ಹೇಳಿ ಇಡೀ ಆಸ್ತಿ 54 ಎಕರೆ ಕಳ್ಕೊಂಡ್ರು. ಏನು ಹುಚ್ಚಿದು ನಮಗನ್ಸುತ್ತೆ. ಆದರೆ ಯಾವಾಗಲೂ ನಾವು ನೆನ್ಪಿಟ್ಕೊಳ್ಬೇಕು,
ವ್ರತಬದ್ಧತೆ ಅಂತ ಒಂದಿದೆ, ಈ ದೇಶದಲ್ಲಿ ಒಂದಿದೆ ವ್ರತಬದ್ಧತೆ. ಆ ವ್ರತಕ್ಕೋಸ್ಕರ ಪ್ರಾಣ ಕೊಡೋದಕ್ಕೆ ಒಂದು ನಯಾ ಪೈಸೆ ಹಿಂದೆ ಮುಂದೆ ನೋಡಲ್ಲ. ಇನ್ನು ಆಸ್ತಿ ಕಳ್ಕೊಳ್ಳೋಕೆ ಯಾಕೆ ಹಿಂದೆ ಮುಂದೆ ನೋಡ್ತಾರೆ? ಲಕ್ಷ್ಮಣನನ್ನ ರಾಮ ರಾಜಾಜ್ಞೆ ಪಾಲನೆ ಮಾಡಬೇಕು, ನೀನು ರಾಜಾಜ್ಞೆ ರಾಜ 100ಕ್ಕೆ 100 ಸರಿ ಇರಬೇಕು, ಅವನ ಆಜ್ಞೆ ಎಲ್ಲರೂ ಪಾಲನೆ. ರಾಮರಾಜ್ಯ ಅಲ್ವಾ? ಲಕ್ಷ್ಮಣನನ್ನ ದೇಶಾಂತರ ಕಳಿಸಿದಲ್ಲ ರಾಮ. ಯಾವ ಲಕ್ಷ್ಮಣನನ್ನು ಕಂಡು ಸೀತೆ ಏನು ಹೇಳಿದ್ಲು ಗೊತ್ತಾ ಹನುಮಂತನಿಗೆ? ಹನುಮಂತ ಫಸ್ಟ್ ಟೈಮ್ ಲಂಕೆಯಲ್ಲಿ ಹನುಮಂತ ಸೀತೆಯನ್ನು ಮೀಟ್ ಮಾಡಿದಾಗ ಸೀತೆ ಕೇಳ್ತಾಳೆ, ರಾಮನಿಗೆ ನನ್ನ ನೆನಪಿದೆಯೇನಪ್ಪ? 6 ತಿಂಗಳಾಯಿತು ರಾವಣ ಕದ್ಕೊಂಡು ಬಂದು, ನನ್ನ ನೆನಪಿ ಅಮ್ಮ ಯಾಕೆ ಹಂಗಂತೀರ? ಏನು ನೋಡಿದರೂ ನಿಮ್ಮ ನೆನಪಾಗುತ್ತೆ. ಮಗುವಿನ ಹಾಗೆ ಅಳ್ತಾನೆ ವೀರಾಧಿವೀರ, ನಿಮ್ಮ ನೆನಪಾದರೆ ಅಳ್ತಾನೆ. ಹೌದೇ, ಆದರೆ ಅವನಿಗೆ ಒಂದು ವೀಕ್ನೆಸ್ ಇದೆ, ಪಕ್ಕದಲ್ಲಿ ಲಕ್ಷ್ಮಣ ಇದ್ಬಿಟ್ರೆ ಪ್ರಪಂಚವೇ ಮರೆತು ಬಿಡ್ತಾನೆ ಅವನು. ಇಂಥ ಲಕ್ಷ್ಮಣನನ್ನು ರಾಮ ಕೊನೆಗೆ ರಾಜಾಜ್ಞೆ ಮೀರಿದೆ ಅಂತ ದೇಶದಿಂದ ಆಚೆ ಹಾಕ್ದ. ವ್ರತಬದ್ಧತೆ ಈ ದೇಶದ ಮಣ್ಣಿನ ಲಕ್ಷಣ. ಕೃಷ್ಣ ಅರ್ಜುನ್ಗೆ ಅದನ್ನೇ ಹೇಳಿದ್ದು, ಧರ್ಮದ ಪ್ರಶ್ನೆ ಬಂದರೆ ತಾತನನ್ನು ಕೊಲ್ಲಬೇಕು, ಗುರುಗಳನ್ನು ಕೊಲ್ಲಬೇಕು, ದೊಡ್ಡಪ್ಪನ ಮಕ್ಕಳನ್ನು ಕೊಲ್ಲಬೇಕು. ನನ್ನ ಸೋದರ ಮಾವನನ್ನು ನಾನು ಕೊಂದಾಕ್ಲಿಲ್ಲ, ನನ್ನ ಸೋದರತ್ತೆ ಮಗ ಶಿಶುಪಾಲನ ನಾನು ಕೊಂದಾಕ್ಲಿಲ್ಲ. ಕರ್ತವ್ಯದ ಪ್ರಶ್ನೆ ಬಂದಾಗ ರಾಧೆಯ ಗೋಪಿಯರನ್ನೆಲ್ಲ ಪರಿಚಯ ಇಲ್ಲೇ ಇರೋರಂತೆ ಬಿಟ್ಟು ಈ ಕಡೆ ಬರಲಿಲ್ಲ. 20 ವರ್ಷ ಆಯ್ತು ನಾನು ಬಿಟ್ಟು ಬಂದು, 40 ವರ್ಷ ಆಯಿತು ಆ ಕಡೆ ತಿರುಗಿ ನೋಡಲಿಲ್ಲ. ಯಾಕೆ? ಕರ್ತವ್ಯದ ಕರೆ. ರಾಜನಿಗೆ ಕೆಲವು ವ್ರತಗಳಿದೆ, ಅರ್ಜುನ ಕೆಲವು ವ್ರತಗಳಿದೆ. ವ್ರತಬದ್ಧತೆ, ದೀಕ್ಷೆ, ಇದಕ್ಕೆ ಪ್ರಾಣ ಕೊಡೋದಕ್ಕೆ ತಯಾರಾದಂಥ ಸಮಾಜ ಇದು. ಇವತ್ತಿನ ಪ್ರಜಾಪ್ರಭುತ್ವ ರಾಜರು ಇಲ್ಲ, ಪ್ರಜಾಪ್ರತಿನಿಧಿಗಳಿದ್ದಾರೆ. ಆ ಪ್ರಜಾಪ್ರತಿನಿಧಿಗಳ ರೂಪದಲ್ಲಿ ತಮಿಳುನಾಡಿನಲ್ಲಿ ಒಂದು ಸರ್ಕಾರ ಇದೆ. ಸ್ಟಾಲಿನ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರ ಮಗ ಮಂತ್ರಿ ಆಗಿದ್ದಾರೆ. ಅವರನ್ನು ರಾಜರು ಅಂತ ಪರಿಕಲ್ಪಿಸಿಕೊಂಡು ಹೇಳಬೇಕಾದ್ರೆ ರಾಜಕರ್ತವ್ಯ ಏನು? ಸಮಾಜದಲ್ಲಿ ಸಮಾನತೆ ತರುವುದು. ಅದಕ್ಕೆ ಅಡೆತಡೆಯಾಗಿ ಮಧ್ಯದಲ್ಲಿ ಸನಾತನ ಇದೆ, ಅದನ್ನು ತೊಡೆದು ಹಾಕ್ತೀವಿ ಅಂತಾರೆ. ನೋಡಿ, ನಾನೇನಾದರೂ ರಾಜ ಆದರೆ ಏನು ಮಾಡ್ತೀನಿ ಗೊತ್ತಾ? ಒಬ್ಬ ಬ್ರಾಹ್ಮಣನ ಮನೆ ಪಕ್ಕದಲ್ಲಿ ಅಸ್ಪೃಶ್ಯರ ಮನೆ, ಇನ್ನೊಬ್ಬ ಬ್ರಾಹ್ಮಣರ ಮನೆ ಪಕ್ಕದಲ್ಲಿ ಒಬ್ಬ ಶ್ರೀಮಂತರ ಮನೆ. ಅಸ್ಪೃಶ್ಯರ ಕೇರಿ ಅಂತ ಊರಿಂದ ಆಚೆಗೆ ಯಾಕೆ ಇಟ್ಟಿದ್ದೀರಿ ನೀವು ಸರ್ಕಾರದವರು? ನೀವೇನು ಮಾಡ್ತಾ ಇದ್ದೀರಿ? ಹಳೆ ಕಾಲದವ್ರಿಗೂ ನಿಮಗೂ ಏನು ಡಿಫರೆನ್ಸು? ಅಂಬೇಡ್ಕರ್ ಕಾಲೋನಿ, ಯಾಕೆ ಅಂಬೇಡ್ಕರ್ ಕಾಲೋನಿ ಅಂತ ಮಾಡ್ತೀರಿ? ಮೇನ್ ರೋಡ್ನಲ್ಲಿ, ಮಾರ್ಕೆಟ್ ಪ್ಲೇಸ್ನಲ್ಲಿ, ಪ್ರೈಮ್ ಪ್ಲೇಸ್ನಲ್ಲಿ, ಊರಿನಲ್ಲಿ ಒಬ್ಬ ಬ್ರಾಹ್ಮಣ, ಒಬ್ಬ ಅಸ್ಪೃಶ್ಯ, ಇನ್ನೊಬ್ಬ ಮೇಲ್ಜಾತಿ ಕೆಳಜಾತಿ ನಾನು ನಂಬಲ್ಲ. ಈಗ ನಾನು ಅದು ಯೂಸ್ ಮಾಡಬೇಕು ಆ ಪದ, ಎಲ್ಲರೂ ಅರ್ಥ ಆಗೋದಕ್ಕೋಸ್ಕರ. ಎಲ್ಲರನ್ನು ಮಿಶ್ರ ಮಾಡೋದೊಂದು ಕಡೆ ಇಡಿ. ಯಾಕೆ ಮಾಡ್ತಾ ಇಲ್ಲ ನೀವು? ಸರ್ಕಾರಕ್ಕೆ ಬೇಕಿದೆ ಇದು. ಒಂದೊಂದು ಏನೇ ಸರ್ಕಾರದ ಬೆನಿಫಿಟ್ ಕೊಡಬೇಕು ಅಂತಂದರೆ ನೀವು ಯಾವ ಜಾತಿಯವರು? ಪ್ರತಿಯೊಂದು ಬೆನಿಫಿಟ್ಟು ಕೂಡ ನನ್ನ ಜಾತಿಯ ಆಧಾರದ ಮೇಲೆ ಸರ್ಕಾರ ಕೊಡ್ತಾ ಇದೆ. ನಾನು ಯಾಕೆ ನನ್ನ ಜಾತಿ ಮರೀಲಿ? ನಾನು ಕೆಳಜಾತಿಯವನು ನಾನು ನೆನಪಿಟ್ಕೊಳ್ಳೋದ್ರಿಂದ, ನಾನು ಅಸ್ಪೃಶ್ಯ ನಾನು ನೆನಪಿಟ್ಕೊಳ್ಳೋದ್ರಿಂದ ನನಗೆ 100 ಬೆನಿಫಿಟ್ ಇದೆ. ನಾನು ಯಾಕೆ ಅದನ್ನು ನಾನು ಮರೀಲಿ? ನಾನು ಮರಿಬಾರ್ದು. ಯಾಕೆ? ಅದರ ಬೇಸಿಸ್ ಮೇಲೆ ನನಗೆ ಬೆನಿಫಿಟ್ ಸಿಗುತ್ತೆ. ನೀವು ಯಾವ ಜಾತಿಯವರು ಅಂತ ಕೇಳ್ತಿದ್ದೀರಿ? ಸಾವಿರಾರು ವರ್ಷಗಳಿಂದ ತಾವು ಇಂಥ ಸಮುದಾಯದಲ್ಲಿ ಹುಟ್ಟಿದೀವಿ ಅನ್ನುವ ಕಾರಣಕ್ಕಾಗಿ ಪ್ರಾಣಿ ಸದೃಶವಾದ ಬದುಕನ್ನು ಬದುಕಿದವರನ್ನ ಮೇಲೆತ್ತೋದಕ್ಕಾಗಿ ಕೆಲವೊಂದಷ್ಟು ಸವಲತ್ತುಗಳನ್ನು ಕೊಡಬೇಕು, ಅವ್ರಿಗೊಂದಷ್ಟು ಮೀಸಲಾತಿ ಕೊಡಬೇಕು, ಸವಲತ್ತುಗಳನ್ನು ಕೊಡಬೇಕು. ಸರಿ, ಅದರ ಉದ್ದೇಶ ಇದು. ಕೊಡಬೇಕಾದ ಹೇಗೆ ಅದಕ್ಕೆ ವಿವೇಕಾನಂದರು ದಾರಿ ತೋರಿಸಿದ್ದೇನು ಗೊತ್ತಾ? ಅವರಿಗೆ ವೇದ ಹೇಳ್ಕೊಡಿ, ಅವರಿಗೆ ಸಂಸ್ಕೃತ ಹೇಳ್ಕೊಡಿ. ಈ ದೇಶದ ಮಣ್ಣಿಗೆ ಒಂದು ವೀಕ್ನೆಸ್ಸು, ಮೆರಿಟ್ ಏನಾದ್ರು ಕರೀರಿ. ಅವರು ಸಂಸ್ಕೃತದಲ್ಲಿ ಮಾತನಾಡಲಿ, ಅವರು ವೇದ ಹೇಳಲಿ. ಪರಮ ಮಡಿವಂತನಾದ ಬ್ರಾಹ್ಮಣ ನಡುಬೀದಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ. ವಿವೇಕಾನಂದರು ಹೇಳಿದ ಜ್ಞಾನವನ್ನ ನಿರಾಕರಿಸಲಾಗಿತ್ತು ಅನ್ನೋದು ವಾದ. ನಿರಾಕರಿಸಲಾಗಿತ್ತು. ಇಲ್ಲ, ವೇದಗಳನ್ನ ಕೇಳಿಸಿಕೊಂಡ್ರೆ ಕಿವಿಗೆ ಸೀಸ ಹುಯ್ಯುವಂತಹ ಪದ್ಧತಿಯೊಂದು ಅಸ್ತಿತ್ವದಲ್ಲಿ. ಯಾವ ಕಾಲದಲ್ಲಿ ಬಂತು, ಅದು ಏನಕ್ಕೆ ತಪ್ಪದು? 100ಕ್ಕೆ 500 ಹೇಳ್ತೇನೆ, ಅದು ತಪ್ಪು. ಯಾವ ಕಾಲದಲ್ಲಿ ಬಂತು ಏನಾಯ್ತು ಗೊತ್ತಿಲ್ಲ. ಆದರೆ ಒಂದು ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲ ಅಧಿಕಾರವೂ ನಮ್ಮ ಕೈನಲ್ಲಿ ಇದೆಯಲ್ಲ. ಎಲ್ಲ ಅಧಿಕಾರ ನೋಡಿ, ನಾನೊಂದು ಶಾಲೆ ನಡೆಸ್ತೇನೆ. ಆ ಶಾಲೆಯಲ್ಲಿ ಮುಸಲ್ಮಾನ್ ಹುಡುಗರು ವೇದ ಹೇಳ್ತಾರೆ, ಮುಸ್ಲಿಂ ಹುಡುಗ ವೇದದಲ್ಲಿ ಫಸ್ಟ್ ಪ್ರೈಸ್ ತಗೊಳ್ತಾನೆ. ಆ ಶಾಲೆಯಲ್ಲಿ ಯಾವ ಜಾತಿ ಮತ ಪಂಥ ನೋಡಿದೆ ಎಲ್ಲ ಹುಡುಗರು ನಾನು ವೇದ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ಹೇಳ್ತಾ ಇದ್ದಾರೆ, ಲಮಾಣಿ ಹುಡುಗರು ಹೇಳ್ತಾ ಇದ್ದಾರೆ. ವೇದ ಹೇಳೋದ್ರಲ್ಲಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಲಮಾಣಿ ಸಿಸ್ಟರ್ಸ್. ಲಂಬಾಣಿ ತಾಂಡದ ಸಿಸ್ಟರ್ಸ್ಗೆ ಫಸ್ಟ್ ಪ್ರೈಸ್ ಅಂಡ್ ಸೆಕೆಂಡ್ ಪ್ರೈಸ್. ಇದನ್ನ ಬ್ರಾಹ್ಮಣೀಕರಣ ಅಂತ ಯಾಕೆ ಕರಿಬಾರ್ದು? ಅಲ್ಲ, ಈಗ ಏನು ಮಾಡಿದ್ರು ನೀವೊಂದು ಹೆಸರಿಟ್ರೆ ಏನು ಮಾಡೋಣ? ನೀವು ಅವ್ರಿಗೆ ಅದನ್ನು ವಂಚನೆ ಮಾಡಿದ್ರಿ ಅಂತಂದ್ರೆ ಆಯ್ತಪ್ಪ, ವಂಚನೆ ಇಲ್ಲ. ಯಾವ ಕಾಲದಲ್ಲೂ ಏನೋ ವಂಚನೆ ಮಾಡಿರಬಹುದು. ಇವಾಗ ನಾವು ಈಕ್ವಲೈಸ್ ಮಾಡೋಣ ಅಂತ ಅಂದ್ಕೊಂಡು ನಾವು ಈಕ್ವಲೈಸ್ ಮಾಡಿದ್ರೆ ನೀವು ಬ್ರಾಹ್ಮಣೀಕರಣ ಅಂತ ಕರೀತೀರಿ. ಏನು ಮಾಡೋಣ ಹಾಗಾದರೆ? ಪ್ರತಿಯೊಂದಕ್ಕೂ ನೀವೇನಾದರೂ ಒಂದು ಹೆಸರಿಟ್ರೆ ಏನು ಮಾಡಬೇಕು? ಈ ದೇಶ ನೋಡಿ, ಒಂದು ಚೆನ್ನಾಗಿ ನೆನ್ಪಿಟ್ಕೋಬೇಕು.
ಇವಾಗ ಹಾವಿಗೆ ಒಂದು ಗುಣ ಇದೆ, ಹಾವನ್ನು ನಾನು ಪಳಗಿಸ್ಬೇಕು. ಆನೆಗೆ ಒಂದು ಗುಣ ಇದೆ, ಆ ಗುಣ ಯೂಸ್ ಮಾಡಿಕೊಂಡೇ ಅದ್ರ ಕೆಡ್ಡ ಅಂತ ಹೇಳಿಬಿಟ್ಟು ಏನೋ ಮಾಡಿ ಪಳಗಿಸ್ತಾರೆ. ಹಾಗೆ ಈ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಅತ್ಯಂತ ಗೌರವ ಸ್ಥಾನಕ್ಕೆ ಹೋಗೋದಕ್ಕೆ ಏನೋ ಒಂದಿದೆ. ಅದನ್ನು ವೀಕ್ನೆಸ್ ಅಂತ ಕರೀರಿ, ಮೆರಿಟ್ ಅಂತ ಕರೀರಿ, ಎರಡೂ ಬೇಡ, ಅದರ ಲಕ್ಷಣ ಅಂತ ಕರೀರಿ ನೀವು. ಈ ಸಮಾಜ ಏನು ಮಾಡುತ್ತೆ ಅಂದರೆ, ವೇದವನ್ನು ಹೇಳಿದವನು ಸಂಸ್ಕೃತದಲ್ಲಿ ಮಾತನಾಡಿದವನಿಗೆ ಇನ್ನಿಲ್ಲದ ಗೌರವ ಕೊಡುತ್ತೆ. ಓಕೆ, ವಿವೇಕಾನಂದರು ಅದನ್ನೇ ಹೇಳಿದ್ದು. ಬುದ್ಧ ಈ ತಪ್ಪು ಮಾಡದ ಅಂತ ಹೇಳ್ತಾರೆ ವಿವೇಕಾನಂದರು. ಬುದ್ಧ ಕೆಳವರ್ಗಗಳಿಗೆ ಎಷ್ಟೋ ಸವಲತ್ತು ಕೊಟ್ಟ, ಸಂಸ್ಕೃತವನ್ನು ಹೇಳ್ಕೊಡ್ಬೇಕಾಗಿತ್ತು. ಅದನ್ನು ಹೇಳ್ಕೊಡದೇ ಇದ್ದುದರಿಂದ ಆ ಏನೇನೋ ಪ್ರಯತ್ನಗಳು ಮಾಡೋದು ಕುಸಿದು ಬಿದ್ದು. ಏನು ಮಾಡೋದು? ಈ ಮಣ್ಣಿನ ಗುಣ, ಒಂದೊಂದು ಮಣ್ಣಿಗೆ ಒಂದೊಂದು ಗುಣ ಇದೆ. ಇಂಗ್ಲೆಂಡ್ಗೆ ಯಾವುದೇ ನೀವು ಅದಕ್ಕೆ ಬಿಸ್ನೆಸ್ಗೆ ಹಾಕಿ, ಒಬ್ಬ ಇಂಗ್ಲೀಷ್ ಮ್ಯಾನ್ ಬಿಸ್ನೆಸ್ನಲ್ಲಿ ಕಣ್ಣು ಮುಚ್ಕೊಂಡು ಗೆಲ್ತಾನೆ. ಅದು ಈಸ್ಟ್ ಇಂಡಿಯಾ ಕಂಪನಿ ಅಂತ ಒಂದು ಪುಟ್ಟ ಕಂಪನಿ ಬರುತ್ತೆ, ದೇಶ ಗೆದ್ದು ಬಿಡುತ್ತೆ. ಅವರಿಗೆ ಆ ಕಮರ್ಷಿಯಲ್ ಸ್ಟ್ರೆಂತ್ ಅನ್ನುವಂಥದ್ದು ಅಷ್ಟು ಅದ್ಭುತವಾಗಿದೆ. ಅಮೆರಿಕಾಗೆ ಸೋಷಿಯಲ್ ಸ್ಟ್ರೆಂತ್ ಅನ್ನೋದಿದೆ, ಜಪಾನ್ಗೆ ಪೇಟ್ರಿಯಾಟಿಕ್ ಸ್ಟ್ರೆಂತ್ ಅನ್ನೋದು ಒಂದಿದೆ. ಈಗ ಇಂಡಿಯಾ ದೇಶಕ್ಕೆ ಏನಿದೆ, ಇದಕ್ಕೊಂದು ಸ್ಟ್ರೆಂತ್ ಇದೆ, ರಿಲಿಜಿಯಸ್ ಸ್ಟ್ರೆಂತ್. ಇದು ಒಬ್ಬ ವ್ಯಕ್ತಿಯ ರಿಲಿಜನ್ನನ್ನು ಒಮ್ಮೆಲೆ ಮೇಲ್ಮಟ್ಟಕ್ಕೆ ನೋಡೋದು ಹೇಗೆ ಅಂದರೆ, ಅದರ ವೇದ ಪಾಂಡಿತ್ಯ ಎಷ್ಟು ಮತ್ತು ಸಂಸ್ಕೃತ ಪಾಂಡಿತ್ಯ ಎಷ್ಟು ಹೊರಗಡೆ ಕಾಣೋದು. ಈಸ್ ದಟ್ ಅ ಕ್ರೈಟೀರಿಯಾ? ಈಸ್ ದಟ್ ದ ರೈಟ್ ಕ್ರೈಟೀರಿಯಾ? ಅದು ಈಗ ನೋಡಿ, ಆರೋಪ ಬರುವಂಥದ್ದು ನೀವು ಏಕರೂಪತೆಯನ್ನು ಬಯಸ್ತಾ ಇದ್ದೀರಿ, ಇದು ವೈವಿಧ್ಯದ ದೇಶ ಇದು ಅಂತ. ಈಗ ನೋಡಿ, ಇಲ್ಲಿ ವೈವಿಧ್ಯತೆಗಳಿದಾವೆ. ಯಾರೋ ವಿಷ್ಣುವನ್ನು ಆರಾಧಿಸ್ತಾರೆ, ಇನ್ಯಾರೋ ಶಿವನನ್ನು ಆರಾಧಿಸ್ತಾರೆ, ಯಾರೋ ಕಾಳಿ ಮಾತೆಯನ್ನು ಆರಾಧಿಸ್ತಾರೆ, ಯಾರೋ ಪ್ಯೂರ್ ವೆಜಿಟೇರಿಯನ್ನು, ಯಾರೋ ನಾನ್ ವೆಜಿಟೇರಿಯನ್ನು. ನೀವು ಏಕರೂಪತೆಯನ್ನು ಬಯಸ್ತಾ ಇದ್ದೀರಿ. ಇಲ್ಲ, ಏಕರೂಪತೆಯನ್ನು ಬಯಸ್ತಾರೆ. ನಾವು ಹೇಳ್ತಾ ಇರೋದು ಒಂದು ಲ್ಯಾಂಗ್ವೇಜ್ ಕಲೀರಿ ಅಂತ. ಒಂದು ಲ್ಯಾಂಗ್ವೇಜ್ ಕಲಿಬೇಕು. ಒಂದು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಎಲ್ಲ ಕಡೆ ಎಷ್ಟೇ ವೈವಿಧ್ಯತೆ ಇದ್ದರೂ, ಒಂದು ನ್ಯಾಷನಲ್ ಲ್ಯಾಂಗ್ವೇಜು ಎಲ್ರಿಗೂ ಒಂದು ಕಮ್ಯುನಿಕೇಷನ್ಗೆ ಒಂದು ನ್ಯಾಷನಲ್ ಅಂತ ಕರೀರಿ, ಮತ್ತೊಂದು ಕರೀರಿ, ಎಲ್ಲರಿಗೂ ಸಂವಹನಕ್ಕೋಸ್ಕರ ಒಂದು ಲ್ಯಾಂಗ್ವೇಜ್ ಅಂತ ಬೇಕಾ? ಅದು ವೈವಿಧ್ಯತೆಗೆ ಧಕ್ಕೆ ಹೆಂಗೆ ತರುತ್ತೆ? ಒಂದು ಲ್ಯಾಂಗ್ವೇಜ್ ಬಂದಿರಲಿಲ್ಲ ಅಂದರೆ ಇಂಡಿಯಾದಲ್ಲಿ ಫ್ರೀಡಮ್ ಸ್ಟ್ರಗಲ್ ಇಷ್ಟು ಸ್ಟ್ರಾಂಗ್ ಆಗ್ತಿತ್ತಾ? ಒಂದು ದೇಶವನ್ನು ಒಟ್ಟುಗೂಡಿಸೋದಕ್ಕೆ, ಯಾವುದೋ ಒಂದು ಸೀಮಿತ ಇದರಲ್ಲಿ ಗಟ್ಟಿಗೊಳಿಸೋದಕ್ಕೆ ಲ್ಯಾಂಗ್ವೇಜ್ ಅನ್ನುವಂಥದ್ದು ಒಂದು ಬೇಕಾಗಿರ್ತಕ್ಕಂಥದ್ದು. ನಾವು ಯಾವಾಗಲೂ ನೆನಪಿಟ್ಕೊಳ್ಬೇಕು, ಒಂದು ಬಸ್ ಹತ್ತುವಾಗ ಆ ಬಸ್ಸಿನ ದಿಕ್ಕಿನಲ್ಲೇ ನಾವು ಒಂಚೂರು ನಡಿಬೇಕು, ಒಂದೆರಡು ಹೆಜ್ಜೆ ಹಾಕಬೇಕು. 2 ಹೆಜ್ಜೆ ಬಸ್ಸಿನ ದಿಕ್ಕಿನಲ್ಲೇ ಹೋಗಿ ಬಸ್ಸಿನ ಒಳಗಡೆಗೆ ಹೋಗಬೇಕು. ಯಾವುದನ್ನು ಕೂಡ ನಾನು ಆವಾಗಲೇ ಹೇಳಿದ ಹಾಗೆ, ಯಾವುದನ್ನಾದರೂ ಒಂದನ್ನು ನಮ್ಮ ನಿಯಂತ್ರಣದಲ್ಲಿ ತಗೊಳ್ಬೇಕು ಅಂತಂದರೆ ಅದರ ದೌರ್ಬಲ್ಯಗಳೇನು, ಅದರ ಪ್ರಾಬಲ್ಯಗಳೇನು ಅಂತ ತಿಳ್ಕೊಳ್ಬೇಕು. ಪ್ರಾಬಲ್ಯ ಅಂತ ಕರೆಯೋದಕ್ಕೆ ಐ ಹ್ಯಾವ್ ಮೈ ಓನ್ ರಿಸರ್ವೇಷನ್ಸ್. ಅದರ ಲಕ್ಷಣಗಳೇನು, ಯಾವುದಕ್ಕದು ಮನಸ್ಸೋಲುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು, ಯಾವುದೋ ಒಂದು ಮನಸ್ಸೋಲ್ತಾನೆ ಒಬ್ಬ ವ್ಯಕ್ತಿ. ಒಬ್ಬ ವಿಜ್ಞಾನಿ ಒಂದು ಲಕ್ಷಣಕ್ಕೆ ಮನಸ್ಸೋತು ಬಿಟ್ಟು ಒಬ್ಬ ಯಂಗ್ ವಿಜ್ಞಾನಿಯನ್ನು ಕರ್ಕೊಳ್ತಾನೆ, ಬಾ ನನ್ನ ಅಸಿಸ್ಟೆಂಟ್ ನೀನೇ ಇರು. ಒಬ್ಬ ಸಂಗೀತಗಾರ ಶಿಷ್ಯನನ್ನು ತಗೊಳ್ಳೋದಕ್ಕೆ ಅವನಲ್ಲಿರೋ ಯಾವುದೋ ಒಂದು ಗುಣವನ್ನು ಮೆಚ್ಚುತ್ತಾನೆ. ಹಾಗೆ ಈ ನಾಡು ಮೆಚ್ಚುವಂಥದ್ದೇನು, ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಅಥವಾ ಸೋಷಿಯಲ್ ಸ್ಟೇಟಸ್ ಬಂದರೆ ಈ ದೇಶದಲ್ಲಿ ಹಣ ಇರತಕ್ಕಂಥ ವ್ಯಕ್ತಿಗೆ ಸ್ಟೇಟಸ್ ಕೊಟ್ಟಿಲ್ಲ. ಈ ದೇಶದಲ್ಲಿ ನಾವು ವಿದ್ವಾಂಸನಿಗೆ ಸ್ಟೇಟಸ್ ಕೊಟ್ಟಿಲ್ಲ. ಈ ದೇಶದಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಯಾವಾಗಲೂ ಕೂಡ ತಪಸ್ಸು ಮಾಡೋದಕ್ಕಂತೂ ಯಾವ ಜಾತಿ ಅಂತ ಅದಕ್ಕೆ ಯಾರಿಗೂ ಏನೂ ಅಡ್ಡಿ ಇಲ್ಲ. ಕೆಳವರ್ಗದಿಂದ ಬಂದವನು ಅಂತ ಅಂದ್ಕೊಂಡಿರೋ ವಾಲ್ಮೀಕಿಗಿಂತ ತಪಸ್ಸು ಮಾಡಿದವನು ಯಾರಿದ್ದಾರೆ? ಇವತ್ತು ವಾಲ್ಮೀಕಿ ರಾಮಾಯಣವನ್ನು ಆರಾಧನೆ ಮಾಡೋದ್ರ ಮೇಲ್ವರ್ಗದವ್ರಿಗಿಂತಲೂ ಜಾಸ್ತಿ ಏನು ವಾಲ್ಮೀಕಿ ಯಾವ ಜಾತಿಗೆ ಸಂಬಂಧಪಟ್ಟ ವಾಲ್ಮೀಕಿಯನ್ನು ಆರಾಧನೆ ಮಾಡ್ತಾರೆ, ಅವನ 100 ಪಟ್ಟು ಮೇಲ್ವರ್ಗದ ಆರಾಧನೆ ಮಾಡ್ತಾ ಇದ್ದಾರೆ. ತಪಸ್ವಿಯಾಗು, ಅದಕ್ಕೆ ಯಾವ ವೇದಾಧ್ಯಯನ ಬೇಡ, ಯಾವ ಸಂಸ್ಕೃತವೂ ಬೇಡ. ಎಲ್ಲ ನಮಗೆ ವೇದಾಧ್ಯಯನ ಬೇಡ ಅಂತಂದಿದ್ರೆ ನೀವು ಕಲಿ. ವೇದಕ್ಕೆ ನಮ್ಮನ್ನು ವಂಚಿತರನ್ನಾಗಿ ಮಾಡ್ತೀರಿ ವೇದಗಳಿಂದ, ಬೇಡ, ಬಾ ಕಲಿ. ಯಾವ ರಾಮಕೃಷ್ಣ ಆಶ್ರಮಕ್ಕೂ ಇವತ್ತು ನೀವು ಹೋಗಿ ಅವ್ರ ಮುಂದೆ ನನಗೆ ವೇದ ಹೇಳ್ಕೊಡಿ ಅಂತನ್ನೇ ನಿಮಗೆ ಯಾರು ಕೂತ್ಕೊಂಡು ಶ್ರದ್ಧೆಯಿಂದ ಹೇಳ್ಕೊಡ್ತಾರೆ. ಜಾತಿ ಕೇಳದೆ ಎಂಥದ್ದು ಇಲ್ಲ. ಯಾವ ಜಾತಿಯ ವ್ಯಕ್ತಿ ಇವತ್ತು ರಾಮಕೃಷ್ಣ ಆಶ್ರಮದ ಮುಖ್ಯಸ್ಥ ಆಗ್ಬೋದು. ಯಾವುದೇ ಮುಸಲ್ಮಾನ ಇದ್ದಾನೆ ನಮ್ಮಲ್ಲಿ ಸನ್ಯಾಸಿ, ಕ್ರಿಶ್ಚಿಯನ್ ಇದ್ದಾನೆ ನಮ್ಮಲ್ಲಿ ಸನ್ಯಾಸಿ. ವಿವೇಕಾನಂದರು ಈ ದೇಶದ ಧರ್ಮವನ್ನು, ಸನಾತನ ಧರ್ಮವನ್ನು 100ಕ್ಕೆ 100 ಸರಿಯಾಗಿ ಅರ್ಥ ಮಾಡಿಕೊಂಡು ಹಿಂದಿನ ಸಂಪ್ರದಾಯಗಳು ಎಲ್ಲಿ ಫೇಲ್ ಆದವೋ ಅಲ್ಲಿ ನಾನು ಫೇಲ್ ಆಗಬಾರ್ದು ಅಂತ ಹೇಳಿ ಇದನ್ನೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಅದ್ಭುತವಾದ ಕೋಡ್ ಆಫ್ ಕಂಡಕ್ಟ್ ಮಾಡಿದ್ದಾರೆ.